ನಾವು ಭಯದಿಂದ ಹೇಳೋದು ಅಂತ ಭಯದಿಂದಲೂ ಅಲ್ಲ. ಲಿಂಗಾಯತರ ಮೇಲೆ ವಿರೋಧ ಭಾವನೆಯೂ ಇಲ್ಲ, ಅವರ ಮೇಲಿನ ಪ್ರೀತಿ ಅಭಿಮಾನದಿಂದ ಹೇಳಿದ್ದು. ನಮ್ಮವರೇ ಆಗಿದ್ದಾರೆ ಹಿಂದೂಗಳೇ, ನಮ್ಮಿಂದ ಹೊರಗೆ ಹೋಗಬಾರ್ದು ಅಂತ ನಿನ್ನೆ ಹೇಳಿದಂತೆ ಸಹೋದರರು ಮನೆ ಬಿಟ್ಟು ಹೋದಾಗ ಇಲ್ಲೇ ಇರಬೇಕು ಅಂತ ಹೇಳುವಂತೆ ನಮ್ಮದು ರಿಕ್ವೆಸ್ಟ್ ಹೊರತು ಸಲಹೆಯೂ ಅಲ್ಲ, ಒತ್ತಡವೂ ಅಲ್ಲ, ಬರೀ ಒಂದು ಕೇಳಿಕೊಳ್ಳೋದು. ಇವು ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದವರು ಅದು ಪ್ರತ್ಯೇಕ ಧರ್ಮ ಅಂತ ಹೋಗುವುದು ಬೇಡ ಅಂತ ಜಾಮದಾರ ಹೇಳಿದ್ದರು. ಇಷ್ಟವರೆಗೂ ನಾವು ಬೇರೆಯಾಗಿದ್ದೆವು, ಹಿಂದೂಗಳಾಗಿ ಇರಲಿಲ್ಲ ಅಂತ. ಇದು ಮಾತ್ರ ಸರಿಯಲ್ಲ. ಎಲ್ಲ ಹಿಂದೂ ಸಮಾವೇಶಗಳಿಗೆ ವೀರಶೈವ ಮಠ, ಲಿಂಗಾಯತ ಮಠಾಧೀಶರು, ವಿರಕ್ತ ಮಠಾಧೀಶರು ಎಲ್ಲ ಭಾಗವಹಿಸಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿಯೂ ಲಿಂಗಾಯತರು ವಿಶೇಷ ಸಂಖ್ಯೆಯಿಂದ ಭಾಗವಹಿಸಿದ್ದಾರೆ. ಉಡುಪಿಯಲ್ಲೇನು 68ನೇ ಇಸವಿಯಲ್ಲಿ ಸಮಾವೇಶ ಆಯಿತು. ಈಗಿನ ಸಿದ್ಧಗಂಗಾ ಸ್ವಾಮಿಗಳು ಪ್ರಮುಖ ಪಾತ್ರ ವಹಿಸಿದ್ದರು, ಹಿಂದಿನ ಸುತ್ತೂರು ಸ್ವಾಮಿಗಳು ಬಂದಿದ್ದರು. ಆದ್ದರಿಂದ ಅದು ಕರ್ನಾಟಕದ ಅಖಿಲ ಕರ್ನಾಟಕ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನ. ಆ ಸಮ್ಮೇಳನದಲ್ಲಿ 2 ದಿವಸ ಆಗಿತ್ತು. ಸುತ್ತೂರು ಸ್ವಾಮಿಗಳು ಈಗಿನವರ ಗುರುಗಳು, ಈಗಿನ ಸಿದ್ಧಗಂಗಾ ಸ್ವಾಮಿಗಳು, ಇನ್ನು ಅನೇಕ ಲಿಂಗಾಯತ ಮಠಾಧಿಪತಿಗಳು ಭಾಗವಹಿಸಿದ್ದಾರೆ. ಲಿಂಗಾಯತ ಮಠಾಧೀಶರು ಬೇರೆ ಬೇರೆ ಕಡೆಯಲ್ಲಿ ಆದ ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಸಂಸತ್ತು ಭಾಗವಹಿಸಿದ್ದಾರೆ. ಇಲ್ಲಿ 3ನೇ ಪರ್ಯಾಯದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿಯೂ ಕೂಡ ಎಲ್ಲ ವೀರಶೈವ ಮಠಾಧೀಶರು ಭಾಗವಹಿಸಿದ್ದಾರೆ. ಅದರಿಂದ ಇಷ್ಟವರೆಗೆ ಅವರು ಯಾವ ಹಿಂದೂಗಳಾಗಿ ಇರಲಿಲ್ಲ ಎಂಬುದಾಗಿ ಜಾಮದಾರರು ಹೇಳುತ್ತ ಎಲ್ಲರೂ ಕೂಡ ಹಿಂದೂಗಳಾಗಿ ಇಷ್ಟವರೆಗೆ ವರ್ತಿಸಿದ್ದಾರೆ. ನಮ್ಮನ್ನು ಹೋದಲ್ಲೆಲ್ಲ ವೀರಶೈವ ಲಿಂಗಾಯತ ಮಠಾಧೀಶರು ಭಾಳ ಸಂತೋಷದಿಂದ ಸ್ವಾಗತಿಸಿ ವಿಶೇಷ ಅಭಿಮಾನ ತೋರಿಸ್ತಾ ಇದ್ದಾರೆ. ಹೇಳುವ ಕಾರಣ, ಹಿಂದೂ ಹೋರಾಟದಲ್ಲಿ ಯಾವಾಗಲೂ ಪ್ರಮುಖ ಪಾತ್ರ ವಹಿಸಿದ್ದೀರಿ, ಅದಕ್ಕೋಸ್ಕರ ನಮಗೆ ನಿಮ್ಮ ಮೇಲೆ ಅಭಿಮಾನ ವಿಶೇಷ ಅಂತ. ಈ ಹಿಂದೂ ಹೋರಾಟದಲ್ಲಿ ಏನೇ ಆಕ್ಷೇಪ ಬಂದರೂ ಮೊದಲು ಉತ್ತರ ಕೊಡುವ ದಿಟ್ಟತನ ತೋರಿಸಿದ್ದೀರಿ, ಅದಕ್ಕೆ ಅದೇ ನಮಗೆಲ್ಲ ನಿಮ್ಮ ಮೇಲೆ ವಿಶೇಷ ಅಭಿಮಾನ ಅಂತ. ಈ ರೀತಿ ಅಷ್ಟು ಅಭಿಮಾನ ತೋರಿಸಿ ನಾವು ಹಿಂದೂಗಳು ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದೇ ತತ್ವದಲ್ಲಿ, ಸಿದ್ಧಾಂತದಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಇದ್ದರೂ ಕೂಡ ನಾವು ಹಿಂದೂ ಧರ್ಮಕ್ಕೆ ಸೇರಿದವು. ಅದರಂತೆ ಉಪಾಸನಾ ಪದ್ಧತಿಯಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಏಕದೇವತಾ ಉಪಾಸನೆ ಉಂಟು. ಪುನರ್ಜನ್ಮವನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಕೆಲವು ಅಪರಾಧ ಮಾಡಿದರೆ ಎಷ್ಟೋ ಜನ್ಮಗಳಲ್ಲಿ ನಾಯಿ ಆಗ್ತಾರೆ, ಎಷ್ಟೋ ಜನ್ಮಗಳಲ್ಲಿ ಹಂದಿ ಆಗ್ತಾರೆ. ಇದು ಅವರ ಶರಣರ ವಚನ. ಬೇಕು ಉಳಿಗೆ ತೋರಿಸ್ತೇನೆ, ಯಾರದ್ದು ಬಸವಣ್ಣನವರದ್ದೇ ವಾಕ್ಯ. ಎಷ್ಟೋ ಜನ್ಮಗಳಲ್ಲಿ ಅವನು ಹಂದಿಯಾಗಿ ಹುಟ್ಟುತ್ತಾನೆ, ಎಷ್ಟೋ ಜನ್ಮಗಳಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ, ಅವರ ಮಾತು. ಅವಾಗ ಪುನರ್ಜನ್ಮ ಒಪ್ಪಿದ್ದಾರೆ ಅಂತ ಐತೆ. ಇದು ಪುನರ್ಜನ್ಮ ಒಪ್ಪಿದ್ದಾರೆ, ಏಕದೇವತಾ ಉಪಾಸನೆ ಎಲ್ಲರೂ ಒಪ್ಪಿದ್ದು, ಜಾತಿ ವ್ಯವಸ್ಥೆ ಇಲ್ಲ, ಇಷ್ಟೇ. ಈಗ ಈಶ್ವರನೇ ಅವೈದಿಕ, ಈ ಈಶ್ವರನೇ ಅಲ್ಲ ಅಂತ ಕಾರಣ ಇಲ್ಲ. ಯಾಕೆಂದರೆ ಬಸವಣ್ಣವರೇ ಎಷ್ಟೋ ವಾಕ್ಯವನ್ನು ಶಿವ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಆಗಮಗಳನ್ನು ಉದಾಹರಿಸಿದ್ದಾರೆ. ಮತ್ತು ಶೈವದೀಕ್ಷೆ ತಗೊಂಡರೆ ಜಾತಿ ಭೇದ ಇಲ್ಲ ಎಂಬುದಕ್ಕೂ ಆಗಮವನ್ನು ಉಲ್ಲೇಖ ಮಾಡಿದ್ದಾರೆ. ಆಗಮದಲ್ಲಿ, ವೇದದಲ್ಲಿ ಶಿವ ಬೇರೆಲ್ಲ, ರುದ್ರ ಬೇರೆಲ್ಲ. ಅದರಿಂದ ಶಿವ ರುದ್ರ ಎರಡು ಬಂದಿದ್ದು, ಬೇರೆ ಎಂಬುದಕ್ಕೇನು ಆಧಾರ? ಸುಮ್ಮನೆ ಹೇಳಿದರೆ ಆಗೋದಿಲ್ಲ. ಶಿವ ರುದ್ರ ಎಲ್ಲ ಒಂದೇ, ಶಿವನನ್ನು ನಾವು ರುದ್ರ ಶಿವ ಒಂದೇ ಅಂತ ತಿಳ್ಕೊಂಡಿದ್ದೇವೆ. ಅದರಿಂದ ಯಾರೇ ಆಗಲಿ, ಬೇರೆ ಆಗಲಿ, ಒಂದೇ ಆಗಲಿ, ಶಿವ ಎಂಬುದು ಹಿಂದೂ ದೇವತೆ, ಚರ್ಚೆ ಇಲ್ಲ. ಲಿಂಗ ಎಲ್ಲೆಲ್ಲಿ ಶಿವನ ಸ್ಥಾನ ಉಂಟೋ ಅಲ್ಲೆಲ್ಲ ಲಿಂಗವೇ ಇರುವುದು. ಜಾತಿ ವ್ಯವಸ್ಥೆ ಇಲ್ಲ, ಬೇಕಾದಷ್ಟು ಉಂಟು. ಅವರೆಲ್ಲ ಹಿಂದೂಗಳು ಅಲ್ವಾ? ಹಾಗಿದ್ರೆ ಇದು ತಾತ್ವಿಕ ಸೈದ್ಧಾಂತಿಕ ವಿಚಾರಗಳು ಬಿಟ್ಟು ರಾಜಕೀಯ ಹುನ್ನಾರಕ್ಕಾಗಿ ಮಾಡಿದ್ದು? ನಾನು ಅದು ಯಾವುದು ಆರೋಪ ಮಾಡೋದಿಲ್ಲ. ನಾನಿಷ್ಟು ಮಾಡಿದ್ದು ಲಿಂಗಾಯತರ ಮೇಲೆ ಅಭಿಮಾನದಿಂದ. ಒಂದು, ಹಿಂದೂ ಧರ್ಮ ದುರ್ಬಲವಾಗಬಾರ್ದು. ಅವರೆಲ್ಲ ಬಿಟ್ಟು ಹೋದರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ, ಅದು ದುರ್ಬಲ ಆಗ್ತದೆ. ಮತ್ತು ಲಿಂಗಾಯತರಲ್ಲಿಯೂ ಕೂಡ ಎರಡು ಭೇದ ಆಗಿಬಿಟ್ರೆ ಅವರ ಸಮಾಜವು ಕೂಡ ಗಟ್ಟಿಯಾಗುವುದಿಲ್ಲ. ಈಗ ಇದ್ದಷ್ಟು ಪ್ರಾಬಲ್ಯ ಬರುವುದಿಲ್ಲ. ಇದನ್ನು ಅವರು ವಿಚಾರ ಮಾಡಲಿ. ನನ್ನ ಉದ್ದೇಶ ಲಿಂಗಾಯತರ ಮೇಲಿನ ಪ್ರೀತಿಯಿಂದಲೂ ಹೇಳುವುದು, ಹಿಂದೂ ಧರ್ಮದ ಮೇಲೆ ಅಭಿಮಾನ, ಎರಡು ಇಟ್ಟುಕೊಂಡು ಮಾಡೋದು ಹೊರತು ಯಾವ ವೈಯಕ್ತಿಕವಾಗಿ ಯಾವ ಸ್ವಾರ್ಥ ನನಗಿಲ್ಲ. ನಾನೇನು ಚುನಾವಣೆಗೆ ನಿಲ್ಲುವುದಿಲ್ಲ, ರಾಜಕೀಯ ಉದ್ದೇಶ ನನಗೆ ಇಲ್ಲವೇ ಇಲ್ಲ. ಎಲ್ಲ ಕಡೆ ಲಿಂಗಾಯತರಿಗೆ ನಮಗೂ ಅತ್ಯಂತ ಪ್ರೀತಿ ಸಂಬಂಧ ಉಂಟು. ಹೋದಲ್ಲೆಲ್ಲ ನಮ್ಮನ್ನು ಭಾಳ ಚೆನ್ನಾಗಿ ಸ್ವಾಗತ ಮಾಡ್ತಾರೆ. ಅದು ಯಾವ ದಾರಿಗೆ ಗೊತ್ತಿರುವುದು. ಹೀಗಿರುವಾಗ
ನನ್ನ ಚರ್ಚೆಗೆ ನಾವು ತಯಾರಿದ್ದೇನೆ. ಜನವರಿ 17ರವರೆಗೆ ಚರ್ಚೆ ಆಗುತ್ತದೆ. ಉಡುಪಿಯಲ್ಲಿ ಆಗಬೇಕು. ನಾನು ಪರ್ಯಾಯದಿಂದ ಉಡುಪಿ ಬಿಟ್ಟು ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ. ಉಡುಪಿಯಲ್ಲಿ ಚರ್ಚೆಯಾಗಿದೆ. ಜನವರಿ 17ರ ಮೇಲೆ ಆದರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ತಯಾರಿದ್ದೇನೆ. ಜನವರಿ 17ರ ಮೇಲೆ, ಜನವರಿ ಕೊನೆಗೋ ಫೆಬ್ರವರಿಗೆ ಬರಬಹುದು. ಅಲ್ಲಿಯವರೆಗೆ ಆಗಬೇಕಾಗಿದ್ದರೆ ಉಡುಪಿಯಲ್ಲಿ ಅವರು ಬರಲಿ, ಯಾರಲ್ಲಿ ಸಮರ್ಥ ಮಾಡುವರು ಅವರೆಲ್ಲ ಬರಲಿ. ಎಲ್ಲದಕ್ಕೂ ನಾನು ಅವರನ್ನು ಕನ್ವಿನ್ಸ್ ಮಾಡ್ತೇನೆ. ಹಿಂದೂ ಧರ್ಮಕ್ಕಿಂತ ಬೇರೆ ಅಲ್ಲ ಎಂಬುದನ್ನು ಜಾಮದಾರರಿಗೆ ನಾನು ಕನ್ವಿನ್ಸ್ ಮಾಡ್ತೇನೆ.